ಎದೆಯೆಂಬ ಹಣತೆಯಲ್ಲಿ ಅಕ್ಷರ ಎಂಬ ದೀಪವ ಬೆಳಗಿಸಿ ಮುಂದಿನ ಬಾಳಿಗೆ ಭವ್ಯ ಬೆಳಕನ್ನು ನೀಡುವ ನಾಡಿನ ಸಮಸ್ತ ಗುರುವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ಶಿವಲೀಲಾ ನಾಗಪ್ಪ ಹುಲ್ಲೂರ್. ನಾನು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಅಂಗನವಾಡಿ 7ನೇ ಕೇಂದ್ರದ ಕಾರ್ಯಕರ್ತೆಯಾಗಿ ಸತತ 26 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುತ್ತೇನೆ. ಈ ನನ್ನ ನಿರಂತರ ಸೇವೆಯನ್ನು ಗುರುತಿಸಿ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ಧಾರವಾಡ ಜಿಲ್ಲಾ ಘಟಕ ಇದೇ 29/9/2024ರಂದು ನನಗೆ ಜಿಲ್ಲಾ ಮಟ್ಟದ ಆದರ್ಶ ಉಪಾಧ್ಯಾಯಿನಿ ಅಂತ ಪ್ರಶಸ್ತಿ ನೀಡಿ ಗೌರವಿಸಿತು. ಈ ಪ್ರಶಸ್ತಿ ನನಗೆ ಅನಿರೀಕ್ಷಿತವಾಗಿ ಬಂದದ್ದು. ಯಾಕಂದ್ರೆ ಮಾಡಿದ ಕೆಲಸ ಕಾರ್ಯಗಳ ದಾಖಲೆಯ ಕಡತಗಳನ್ನು ಹಾಗೂ ಭಾವಚಿತ್ರಗಳನ್ನು ಕ್ರೋಢೀಕರಿಸಿ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿದ್ರೂ ಕೂಡ ಇಂದಿನ ದಿನಗಳಲ್ಲಿ ಪ್ರಶಸ್ತಿಗಾಗಿ ಆಯ್ಕೆಯಾಗುವುದು ತುಂಬ ವಿರಳ. ಅಂಥದ್ರಲ್ಲಿ ನನ್ನನ್ನು ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದು ಹೇಗೆ ಸಾಧ್ಯ ಅಂತ ನನಗೆ ಅನ್ನಿಸ್ತು. ಸಮಾರಂಭಕ್ಕೂ 2 ದಿನ ಮುಂಚೆ ಜಿಲ್ಲೆಯ ಪದಾಧಿಕಾರಿಗಳು ನನ್ನ ಅಂಗನವಾಡಿ ಕೇಂದ್ರಕ್ಕೆ ಬಂದು ನಿಮ್ಮನ್ನು ಜಿಲ್ಲಾ ಮಟ್ಟದ ಆದರ್ಶ ಉಪಾಧ್ಯಾಯಿನಿ ಅಂತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ, ನೀವು ಈ ಸಮಾರಂಭಕ್ಕೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನನಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟರು. ನನಗಾಗ ಬಹಳ ಸಂತೋಷ ಮತ್ತು ಆಶ್ಚರ್ಯ ಆಯಿತು. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಸಲ್ಲಿಸಿದ ನಿರಂತರ ಸೇವೆಗೆ ಯಾವುದೇ ಒಂದು ದಾಖಲಾತಿಯನ್ನು ಕೇಳದೆ ಸಮುದಾಯದಲ್ಲಿ ಖುದ್ದಾಗಿ ಅತ್ಯಮೂಲ್ಯವಾಗಿ ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ನನಗೆ ಪ್ರಶಸ್ತಿ ನೀಡಿದ ಏಕೈಕ ಸಂಘ ಅಂದ್ರೆ ಅದು ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ಅಂತ ನನಗೆ ಹೇಳಿಕೊಳ್ಳಲು ಹೆಮ್ಮೆ ಅನಿಸ್ತೈತಿ. ಶಿಕ್ಷಣ, ಶಿಸ್ತು, ಸಂಘಟನೆ, ಸೇವೆ, ಸನ್ಮಾನಗಳನ್ನು ತನ್ನ ಗುರಿಯಂತ ತಿಳಿದುಕೊಂಡಿರುವ ಈ ಸಂಘ KGಯಿಂದ PGವರೆಗೂ ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಮಹತ್ತರವಾದ ಒಂದು ಸನ್ಮಾನ ಕಾರ್ಯವನ್ನು ಮಾಡುತ್ತಿರುವ ಈ ಸಂಘದ ಕೀರ್ತಿ ಹೆಮ್ಮರವಾಗಿ ಬೆಳೆದು ನಾಡಿನ ತುಂಬೆಲ್ಲ ಪಸರಿಸಲಿ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಗೆ ಬಗೆಯ ಪರಿಹಲ್ಲಿ ಹರಿಸಿದೆ ಜ್ಞಾನದ ಗಂಗೆ, ನಿವಾರಿಸಿದೆ ನಮ್ಮಲ್ಲಿ ಅಜ್ಞಾನದ ಬೇಗೆ, ಶುದ್ಧಿಗೊಳಿಸಿದೆ ನಮ್ಮಲ್ಲಿ ಕಲ್ಮಶದ ಹಗೆ, ಬೀರಿದೆ ನಮ್ಮಲ್ಲಿ ಯಶಸ್ಸಿನ ನಗೆ ಎಂಬಂತೆ ನನ್ನನ್ನು ಕರೆಯಿಸಿ ಗೌರವಿಸಿ ಸನ್ಮಾನಿಸಿ ನನ್ನಲ್ಲಿ ಯಶಸ್ಸಿನ ನಗೆ ಬೀರಲು ಕಾರಣೀಭೂತರಾದಂತಹ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘದ ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಸ್ಕೋಪ್ಸ್.